ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಪೂರಿ ಭಾಜಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಜಾರಿಗೆ ಶುಂಠಿ, ಬೇಯಿಸ್ಕೊಂಡಿರೋ ಪಾಲಕ್ ಮತ್ತು ಒಂದೆರಡು ಚಿಲ್ಲಿ ಹೀಗೆ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಮೈದಾ ಯೂಸ್ ಮಾಡ್ತಿಲ್ಲ, ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ, 2 ಸ್ಪೂನು. ಅಷ್ಟು ಜನ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ, ಬಟ್ ನಾನು ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ನಾನು ರುಬ್ಕೊಂಡಿರೋ ಪೇಸ್ಟನ್ನು ಹಾಕಿಬಿಟ್ಟು ಕಳಿಸ್ಕೊಳ್ತೀನಿ. ಪಾಲಕ್ ಚಪಾತಿ ಕೂಡ ಮಾಡ್ಬೋದು, ಚೆನ್ನಾಗಾಗತ್ತೆ. ಇದು ಕನ್ಸಿಸ್ಟೆನ್ಸಿ ಒಂಚೂರು ಮೆತ್ತಗೆ ಮಾಡ್ಕೋಬೇಕಷ್ಟೇ. ಪೂರಿ ಅಂದರೆ ಒಂಚೂರು ನಾವು ಹದ ಗಟ್ಟಿನೇ ಕಲಿಸ್ಕೊಂಡಿರ್ತೀವಲ್ಲ, ಅದನ್ನೇ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ನಾವು ಚಪಾತಿ ಕೂಡ ಹಾಕ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಮಾಡಿದ್ರೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. 2 ಸ್ಪೂನ್ ಎಣ್ಣೆ ಹಾಕಿ ಚೂರು ನಾದ್ಕೊಳ್ಳೋಣ. ನೋಡಿ, ಈ ಹದದಲ್ಲಿರಲಿ. ಇದನ್ನು ಇವಾಗ ನೆನೆಯೋಕ್ಕೆ ಬಿಡೋಣ. ಹಿಟ್ಟು ನೆನೆಯೋ ತನಕ ಒಂದು ಕಡಾಯಿಗೆ 4 ಸ್ಪೂನ್ ಆಯಿಲ್, ಲವಂಗದ ಎಲೆ और ಪಲಾವ್ ಎಲೆ ಒಂದೇ ಸಾಕು, ಸ್ವಲ್ಪ ಜೀರಿಗೆ ಮತ್ತು ಒಂದು ಸಣ್ಣ ಗಾತ್ರದಲ್ಲಿ ಚಕ್ಕೆ. ನೀವು ಯಾವ ವೆಜಿಟೇಬಲ್ಸ್ ಬೇಕಿದ್ರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ಆನಿಯನ್ ಹಾಕ್ತಾ ಇದ್ದೀನಿ. ನಾನು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಉಪ್ಪೊಂಚೂರು ಜಾಸ್ತಿ ಹಾಕಿದ್ದೀನಿ. ಅರಿಶಿನದ ಪುಡಿ, ಯಾಕಂದರೆ ವೆಜ್ಜೀಸ್ ಎಲ್ಲ ಹಾಕೋದ್ರಿಂದ ಅದು ಕೂಡ ಹಿಡೀಲಿ ಅಂತ ಫಸ್ಟ್ ಹಾಕುವಾಗಲೇ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಬಟಾಣಿನ ಒಂದಿನ ಮುಂಚೆ ನೆನೆಸಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಬಟಾಣಿ ಹಸಿ ಬಟಾಣಿ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಬೇಯಬೇಕು ಅಂತ ಅನಿಸಿದ್ರೆ ಒಂದು ಕುಕ್ಕರಲ್ಲಿ ಒಂದು ವಿಜಿಲ್ ಹೊಡಿಸಿ ಸಾಕು. ಮೇಲ್ಗಡೆ ಪಾಲಕ್ ಕೂಡ ಆ್ಯಡ್ ಮಾಡಿದ್ದೀನಿ ಒಂಚೂರು. ನಾನಿಲ್ಲಿ ಬಟಾಣಿ ಸಪ್ರೇಟಾಗಿ ಏನು ಬೇಯಿಸ್ಕೊಂಡಿಲ್ಲ, ನೆನೆಸಿರೋ ಬಟಾಣಿನೇ ಹಾಗೆ ಡೈರೆಕ್ಟಾಗಿ ಹಾಕಿ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಇನ್ನೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಬೇಕು ಅಂದರೆ ಒಂಚೂರು ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದು ಬರೀ ಪಾಲಕ್ ಹಾಕಿದ್ದೀನಿ, ಚೆನ್ನಾಗಾಗತ್ತೆ ಟೇಸ್ಟ್ ಕೂಡ. ಒಂದು 4 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡೋಣ. ನಾನಿದಕ್ಕೆ ನೀರು ಆ್ಯಡ್ ಮಾಡಿಲ್ಲ, ಬರೀ ಎಣ್ಣೆಯಲ್ಲೇ ಸ್ಲಿಮ್ಮಲ್ಲೇ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ, ಅಂಟ್ಕೊಂಡು ಇಲ್ಲ. ಅದು ಎಣ್ಣೆಯಲ್ಲೇ ಬೆಂದಿದೆ ಸ್ವಲ್ಪ. ಜಲ್ದಿ ಬೇಯೋ ಅಂತ ಯಾವ ತರಕಾರಿ ಬೇಕಿದ್ರೂ ಇದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗೇ ಬರುತ್ತೆ ಟೇಸ್ಟು. ನಾನು ಇನ್ನೊಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕ್ಯಾರೆಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹೂಕೋಸು ಆ್ಯಡ್ ಮಾಡ್ತಿದ್ದೀನಿ. ನಾನು ಹೂಕೋಸು ಕೂಡ ಬಿಸಿನೀರಲ್ಲಿ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಹುಳಗಳೆಲ್ಲ ಇರುತ್ತಲ್ವ, ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿಬಿಟ್ರೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮೊದಲು ನೀರು ಆ್ಯಡ್ ಮಾಡಿರಲಿಲ್ಲ, ಇವಾಗ ಎಲ್ಲ ವೆಜಿಟೇಬಲ್ಸ್ ಹಾಕಾದ್ಮೇಲೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 5 to 6 ಮಿನಿಟ್ಸ್ ಆರ್ 8 ಮಿನಿಟ್ಸ್ ನಾವು ಲಿಡ್ ಕ್ಲೋಸ್ ಮಾಡಿಬಿಡೋಣ. ನೋಡಿ, ಎಲ್ಲ ಇವಾಗ ಕುದೀತಾ ಇದೆ. ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರತ್ತೆ. ಈ ಟೈಮಲ್ಲಿ ಬೇಕಾದರೆ ನೀವು ಹಾಕ್ಕೊಳ್ಳಿ. ಈ ಪಲ್ಯ ನಿಮಗೆ ಚಪಾತಿಗೆ, ರೊಟ್ಟಿಗೆ ಕೂಡ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾವು ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡೋಣ. ನಿಮಗೆ ಖಾರ ಎಷ್ಟು ಬೇಕಾಗತ್ತೆ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಚಿಲ್ಲಿ ಏನು ಆ್ಯಡ್ ಮಾಡ್ತಿಲ್ಲ, ಬರೀ ಖಾರದ ಪುಡಿ ಅಷ್ಟೇ ಯೂಸ್ ಮಾಡ್ತಿರೋದು. ಮತ್ತು ಇದಕ್ಕೆ
ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ ಆ್ಯಡ್ ಮಾಡಿದ್ದೀನಿ, ಮತ್ತು ಜೀರಿಗೆ ಪೌಡರ್, ಗರಂ ಮಸಾಲ ಎಲ್ಲ ಒಂದು ಮುಕ್ಕಾಲು ಟೀ ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇರೆ ಎಕ್ಸ್ಟ್ರಾ ಮಸಾಲೆಸ್ ಏನೂ ಇಲ್ಲ, ಎಲ್ಲ ಮೇಲಿಂದ ಪೌಡರ್ ಉದುರಿಸೋದಷ್ಟೇ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಎಲ್ಲ ಸಣ್ಣ ಉರಿಯಲ್ಲೇ ಇರಲಿ, 1-2 ನಿಮಿಷ ಬಿಟ್ಟರೆ ಸಾಕು. ಇದು ಆಲ್ಮೋಸ್ಟ್ ಆಗಿದೆ ನೋಡಿ, ನೀರು ಎಲ್ಲನೂ ಎಳ್ಕೊಂಡಿದೆ. ಈ ಟೈಮಲ್ಲಿ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ನೋಡಿ, ಎಲ್ಲ ವೆಜಿಟೇಬಲ್ಸ್ ಕೂಡ ಬೆಂದಿದೆ. ಇನ್ನೊಂದು 2 ನಿಮಿಷಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಕಸ್ತೂರಿ ಮೇಥಿ ಮೇಲಿಂದ ಹಾಕಿದ್ದು ಎಲ್ಲ ವೆಜ್ಜೀಸ್ ಕೂಡ ಎಳ್ಕೊಳ್ಳಿ ಅಂತ ಅಷ್ಟೇ. ಇದು ಇವಾಗ ಆಗಿದೆ. ಹೂಕೋಸು ಜಲ್ದಿ ಬೆಂದ್ಬಿಡತ್ತೆ, ಬಟಾಣಿ ಬೇಯೋದು ಒಂದೇ. ಅದಕ್ಕೋಸ್ಕರ ನಿಮಗೇನಾದರೂ ಬೇಕು ಅಂದರೆ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಬಟ್ ನಾನಿಲ್ಲಿ ಬೇಯಿಸ್ಕೊಂಡಿಲ್ಲ, 1 ಗ್ಲಾಸ್ ನೀರು ಹಾಕಿದ್ದಷ್ಟೇ, ಮತ್ತು ಮೇಲಿಂದಲೂ ನಾನು ಏನೂ ಆ್ಯಡ್ ಮಾಡಿಲ್ಲ. ಇಷ್ಟೇ ಸಾಕಾಗತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ ಮೇಲ್ಗಡೆ. ನಾವು ಇಟ್ಸ್ ರೆಡಿ. ಇವಾಗ ನಾವು ಪೂರಿನ ಮಾಡೋಣ. ನಾನು ಒಂದು ಕಡಾಯಿಗೆ ಆಯಿಲ್ ಹಾಕಿದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾನು ಈ ಥರ ಸಣ್ಣ ಬಾಲ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇದನ್ನು ಸಣ್ಣ ಸಣ್ಣದಾಗಿ ನಾವು ಉಚ್ಕೊಳ್ಳೋಣ. ಒಂದೇ ಥರ ಸಾಗು ಚಟ್ನಿ ಈ ಥರ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ಪಲ್ಯ. ನಾವು ಮಸಾಲೆ ಇದಕ್ಕೆ ಏನೂ ಆ್ಯಡ್ ಮಾಡಲ್ಲ, ಹಾಗಾಗಿ ತುಂಬ ಜಲ್ದಿ ಕೂಡ ಆಗುತ್ತೆ ನೋಡಿ. ಪೂರಿ ಇವಾಗ ನಾನು ಕಡಾಯಿಗೆ ಹಾಕ್ತಾ ಇದ್ದೀನಿ. ಪೂರಿ ಕಲರ್ ಕೂಡ ಚೇಂಜ್ ಇದೆ ನೋಡಿ. ನಾನು ಬರೀ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ, ಮೈದಾ ಹಿಟ್ಟು ಇದಕ್ಕೆ ಒಂಚೂರು ಟಚ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಕಲರ್ ಕೂಡ ಸ್ವಲ್ಪ ಗ್ರೀನಿಶ್ ಆಗಿದೆ, ಪಾಲಕ್ ಮಿಕ್ಸಿ ಮಾಡಿ ಹಾಕಿರೋದ್ರಿಂದ. ನೋಡಿ, ನೌ ಇಟ್ಸ್ ರೆಡಿ. ಹೇಗೆ ಕಾಣಿಸ್ತಾ ಇದೆ ತಟ್ಟೆ ಅಲ್ವಾ? ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್.